ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡ್ತಾ ಇದ್ದೇನೆ ಅಂತ ಹೇಳಿದರೆ, ಈಗ ನಮ್ಮ ನಾಡಿನ ಜನತೆಗೆ ಬರಲಿರುವ ಯುಗಾದಿ ಹಬ್ಬ, ಇದೇ ತಿಂಗಳಲ್ಲಿ ಬರತಕ್ಕಂಥ 30ನೇ ತಾರೀಕು ಬರಲಿರುವಂತಹ ಯುಗಾದಿ ಹಬ್ಬದ ವಿಶೇಷ ಶುಭಾಶಯವನ್ನು ತಮಗೆ ಕೋರಲಿಕ್ಕೆ ಕಾರಣ ಇದೆ. ನಮ್ಮದೇ ಆದಂಥ ಕರುನಾಡ ನಿಧಿ ಅನ್ನತಕ್ಕಂಥ ಪತ್ರಿಕೆ, ಕರುನಾಡ ನಿಧಿ ವಾರ್ಷಿಕೋತ್ಸವ ಪತ್ರಿಕೆಯ ವಾರ್ಷಿಕೋತ್ಸವವನ್ನು ಅಂದು 5/4/2025 ಆಚರಿಸ್ತಾ ಇದ್ದೇವೆ. ನಗರದ ಕನ್ನಡ ಭವನ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ನಯನ ರಂಗಮಂದಿರದಲ್ಲಿ ಅದು ಆಚರಣೆ ಮಾಡ್ತಾ ಇದ್ದೇವೆ. ಅಂದು ವಿಶೇಷವಾಗಿ ಎಲ್ಲ ಸಿನಿಮಾ ನಟಿಯರು, ಪತ್ರಕರ್ತರು, ಗಣ್ಯರು, ಸಾಮಾನ್ಯವಾಗಿ ಸಾಮಾಜಿಕ ರಾಜಕೀಯ ರಂಗದ ಎಲ್ಲ ಮಹಾನ್ ಗಣ್ಯರು ಆಗಮಿಸಲಿದ್ದಾರೆ. ಹಾಗಾಗಿ ನಿಮಗೆ ಅಂದು ನೀವು ಏನು ಕನ್ನಡ ಭವನದಲ್ಲಿ ತಮಗೆ ತಿಳಿದ ಹಾಗೆ ಪ್ರತಿ ವರ್ಷದ ಎಲ್ಲ ದಿನಗಳಲ್ಲೂ ಡೈಲಿ ಕಾರ್ಯಕ್ರಮ ಇರ್ತದೆ. ಹಾಗೆ ಈ ಕಾರ್ಯಕ್ರಮ ವಿಶೇಷವಾಗಿರ್ತದೆ. ಅದು ಹೆಸರೇ ಸೂಚಿಸುವ ಹಾಗೆ ಕರುನಾಡ ನಿಧಿ, ಅದೆಷ್ಟು ಚಂದ ಇದೆ, ಎಷ್ಟು ಅಂದ ಇದೆ ಕೇಳಿದ್ರೆ. ಕರ್ಣಾನಂದ, ನೇತ್ರಾನಂದ, ಆತ್ಮಾನಂದ ಅಂದರೆ ಆ ಪೇಪರ್ ನೀವು ಇಟ್ಕೋಬೇಕು ಆತ್ಮನಲ್ಲಿ. ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಮುದ್ದಾಗಿ ಹೆಸರು ಕೂಡ ಹಾಗೆ ಇದೆ, ಪತ್ರಿಕೆ ಕೂಡ ಹಾಗೆ ಪ್ರಿಂಟ್ ಆಗ್ತಾ ಇದೆ. ಇದೊಂದು ಹೆಮ್ಮೆಯ ಸಂಗತಿ. ಈಗಾಗಲೇ ನಾಡಿನ ಮನೆ ಬಾಗಿಲಿಗೂ ಆ ಪತ್ರಿಕೆ ತಲುಪಿದೆ ಅಂದ್ಕೊಂಡಿದ್ದೀನಿ. ಕರ್ನಾಟಕ ರಾಜ್ಯದ ಮೂಲೆ ಕೂಡ ತಲುಪಿದೆ ನಮ್ಮ ಅನಿಸಿಕೆ. ಹಾಗೆ ಅಂದು 5/4/25 ಬೆಳಿಗ್ಗೆ 9:30 ಕಾರ್ಯಕ್ರಮ ಶುರುವಾಗಿದೆ. ಹಾಗೆ ಅಂದು ಆ ಕರುನಾಡ ನಿಧಿ ಪತ್ರಿಕೆ ಹೆಸರಲ್ಲಿ ಕರುನಾಡ ನಿಧಿ ಪ್ರಶಸ್ತಿ ಕೂಡ ಪ್ರದಾನ ಮಾಡಲಿದ್ದಾರೆ. ಅದು ನಾಡಿಗಾಗಿ, ನಾಡಿನ ಏಳಿಗೆಗಾಗಿ ಗಣನೀಯ ಸೇವೆ ಮಾಡತಕ್ಕಂಥ ಮಹಿಳೆಯರು, ಮಹನೀಯರು, ಮಕ್ಕಳ ಆದಿಯಾಗಿ ಎಲ್ಲರಿಗೂ ಪ್ರಶಸ್ತಿ ಕೂಡ ಕರುನಾಡ ನಿಧಿ ಅಂದರೆ ಕರುನಾಡ ಸಂಪತ್ತು, ಕರುನಾಡ ಗಂಟು. ಅದು ತಮಗೆಲ್ಲರಿಗೂ ಅರ್ಥ ಆಗುತ್ತೆ. ಹೆಸರೇ ಹಾಗೆ, ಹಣೆ ಮೇಲೆ ಕುಂಕುಮ ಇಟ್ಟ ಹಾಗಿದೆ, ಹುಣ್ಣಿಮೆ ಚಂದ್ರನ ಹಾಗೆ ಹೊಳಿತಾ ಇದ್ದ ಏನು ಆ ಟೈಟ್ಲು, ಆ ಬಿರುದು, ಆ ಪತ್ರಿಕೆ ಹೆಸರು. ಹಾಗಾಗಿ ನೀವೆಲ್ಲರೂ ಬನ್ನಿ, ಹರಸಿ ಹಾರೈಸಿ. ನಮಗೆ ನಿಮ್ಮ ಹಾರೈಕೆಯೇ ನಮಗೆ ಅದು ಅತೀ ಮುಖ್ಯವಾದದ್ದು. ಬರಬೇಕು. ಹಾಗೆ ನೀವು ಬರ್ತೀರಿ. ಎಲ್ಲರೂ ಸರ್ವರಂಗ ಪ್ರಿಯರು ಎಲ್ಲರೂ, ಪತ್ರಿಕೆಯವರು, ಸಿನಿಮಾದು ಎಲ್ಲ ರಂಗದವರು ಬರಲಿದ್ದಾರೆ. ತಾವು ಬನ್ನಿ ಅಂತ ತಮ್ಮಲ್ಲಿ ನಂದು ಕಳಕಳಿಯ ಮನವಿ. ನಾನು ತಮ್ಮಗಳಿಗೆ ಪರಿಚಯ ಇದ್ದೇ ಇರ್ತೀನಿ. ಡಾಕ್ಟರ್ ಕಂಚನೂರು ಶಂಕರ್, ಲೇಖಕ, ನಟ, ನಿರ್ದೇಶಕ, ಸಾಹಿತಿ, ಪತ್ರಕರ್ತ. ಹಾಗೂ ಜಾಸ್ತಿ ಹೇಳ್ಕೊಳ್ಳೋದು ಬೇಡ. ಸಾಮಾನ್ಯವಾಗಿ ನಾನು ಸುಮಾರು 5 ದಶಕಗಳು ಮಿಕ್ಕಿ ಬೆಂಗಳೂರು ನಗರದ ನಿವಾಸಿಯಾಗಿರ್ತೇನೆ. ಎಲ್ಲ ರಂಗದಲ್ಲಿ ನಾನು ಕೈಯಾಡಿಸಿ ಬಂದವನು ತಮಗೆ ಗೊತ್ತಿರ್ತದೆ. ಹಾಗಾಗಿ ನನ್ನ ಹಾರೈಕೆ ತಾವೆಲ್ಲರೂ ಬರಬೇಕು. ಇಂಥ ಒಂದು ಮಹಾನ್ ಕಾರ್ಯಕ್ರಮನ ನೀವು ನೋಡಬೇಕು. ಅಚ್ಚುಕಟ್ಟಾಗಿ ಭಾಳ ಚಂದವಾಗಿ ಅವತ್ತದು ತಮ್ಮೆಲ್ಲರ ಮನ ಸೇರಲಿದೆ. ನೀವೆಲ್ಲರೂ ಆ ಕರುನಾಡ ನಿಧಿ ಪತ್ರಿಕೆಯ ವಾರ್ಷಿಕೋತ್ಸವಕ್ಕೆ ಬಂದರೆ ನೀವೆಲ್ಲರೂ ಆ ಕರುನಾಡ ನಿಧಿ ಆಗ್ತಾ ಇದ್ದೀರಿ ಅಂತ ನನ್ನ ಹಾರೈಕೆ.